ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಹೊಸದಾಗಿ ಪ್ರಾರಂಭವಾಗಿರತಕ್ಕಂತಹ ಆಧ್ಯಾತ್ಮದೆಡೆಗೆ ಒಂದು ಹೆಜ್ಜೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಆಧ್ಯಾತ್ಮ ಅಂದ್ರೆ ನಮ್ಮ ಆತ್ಮಕ್ಕೆ ಸಂಬಂಧಿಸಿದ ವಿಷಯ. ಈ ಆಧ್ಯಾತ್ಮದ ಬಗ್ಗೆ ಮತ್ತಷ್ಟು ಚರ್ಚಿಸೋಣ. ಇವತ್ತಿನ ಮೊದಲ ಸಂಚಿಕೆಯಲ್ಲಿ ನಮ್ಮ ಸ್ಪಿರಿಚುವಲ್ ಮಾಸ್ಟರ್ ಆದಂತಹ ಬಾಬು ಶೇಖರ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಸರ್. ಏಕದಂತಂ ವಿನಾಯಕೋತ್ತಮ ವೇದ ವೇದ್ಯ ವಿನಾಯಕ ಶರಣು ಶ್ರೀ ಹರಿಗಿರಿಜ ಪುತ್ರಕ ಶರಣು ಶ್ರೀ ಗಣನಾಯಕ ಶರಣೋ ಶರಣೋ ಅಖಿಲ ಲೋಕಾಧೀಶ ವಿನುತ ಅಂಬುಜಾಕ್ಷ ಕಂದು ಕಂದರ ಆತ್ಮಲೋ ನೆಲಕೊಂಡ ಸದ್ಗುರು ಆದಿಮೂರ್ತಿ ವಿನಾಯಕ ಶರಣೋ ಶರಣೋ ಏಕದಂತಂ ವಿನಾಯಕೋತ್ತಮ ವೇದ ವೇದ್ಯ ವಿನಾಯಕ ಶರಣು ಶ್ರೀ ಹರಿಗಿರಿಜ ಪುತ್ರಕ ಶರಣು ಶ್ರೀ ಗಣನಾಯಕ ಶರಣೋ ಶರಣೋ. ನಮಸ್ಕಾರ ಮಾಸ್ಟರ್. ನಿಮ್ಮ ಆಶೀರ್ವಾದದಿಂದ ನಾನು ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಲೀಗ್ ನಲ್ಲಿ ಫಸ್ಟ್ ಪ್ರೈಸ್ ತಗೊಂಡಿದ್ದೀನಿ, ಮೀನ್ಸ್ ವಿನ್ ಆಗಿದ್ದೀನಿ. ನನಗಂತೂ ತುಂಬಾ ಸಂತೋಷ ಮಾಸ್ಟರ್. ತುಂಬಾ ಸಂತೋಷ. ಈಗ ಜನ ಆಧ್ಯಾತ್ಮಿಕ ಬಗ್ಗೆ ಯಾವ್ಯಾವ ಕ್ವಶನ್ ಕೇಳಿದ್ದಾರೆ ಮಾಸ್ಟರ್? ಸಪ್ತ ಸಾಗರಗಳು ಅನ್ನೋ ಹಾಗೆ ಸಪ್ತ ಪ್ರಶ್ನೆಗಳು ನಿಮ್ಮ ಮುಂದೆ ಇದೆ, ಅವಕ್ಕೆ ತಾವು ಉತ್ತರ ಕೊಡಬೇಕು. ಪ್ರಶ್ನೆ ಏನು ಅಂದ್ರೆ, ಪುರಾಣ ಮತ್ತೆ ವೇದದ ಪ್ರಕಾರ ದೇವರಿಗೆ ಯಾವ ರೀತಿ ನಮಸ್ಕಾರ ಮಾಡಬೇಕು ಅನ್ನೋದು. ಇನ್ನು ಎರಡನೇ ಪ್ರಶ್ನೆ, ಕ್ರಿಯಾಯೋಗ ಅಂದ್ರೆ ಏನು ಮತ್ತೆ ಅದರ ಪ್ರಯೋಜನಗಳು. ಮೂರನೇ ಪ್ರಶ್ನೆ, ಆದಿಶಂಕರಾಚಾರ್ಯರ ನಿರ್ವಾಣ ಶತಕಂ ಇದ್ರ ಬಗ್ಗೆ ವಿವರಣೆ. ನಾಲ್ಕನೇ ಪ್ರಶ್ನೆ, ಮಾಸ್ಟರ್ ಇದು ನನ್ನ ಪ್ರಶ್ನೆನೂ ಕೂಡ, ಏನ್ ಗೊತ್ತಾ, ಕೆಲವು ಜನ ನಂದು ಬಯೋಲಾಜಿಕಲ್ ಬಾಡಿ ಅಲ್ಲ ಅಂತಾರೆ, ಇನ್ನು ಕೆಲವರು ನಂದು ಮೆಂಟಲ್ ಬಾಡಿ ಅಲ್ಲ ಅಂತಾರೆ, ಮತ್ತು ಕೆಲವರು ಇಂಟೆಲೆಕ್ಚುಯಲ್ ಬಾಡಿ ನಂದು ಅಂತಾರೆ, ಇನ್ನು ಸ್ವಲ್ಪ ಜನ ವಿಸ್ಡಮ್ ಬಾಡಿ ಅಂತಾರೆ, ಇನ್ನು ಕೆಲವರು ಸ್ಪಿರಿಚುವಲ್ ಬಾಡಿ ಅಂತಾರೆ. ಇದ್ರ ಬಗ್ಗೆ ತಮ್ಮ ಅನಿಸಿಕೆ. ಇನ್ನು ಐದನೇ ಪ್ರಶ್ನೆ, ಕರ್ಮ ಸಿದ್ಧಾಂತದ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಆರನೇ ಪ್ರಶ್ನೆ, ಸನಾತನ ಧರ್ಮದ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಇನ್ನು ಕೊನೆ ಪ್ರಶ್ನೆ, ಜೀವನದ ತತ್ವ ಮತ್ತೆ ಜೀವನದ ಉದ್ದೇಶ, ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಗುರುಗಳೇ. ನನ್ನ ಜೀವನದಲ್ಲಿ 1000ಕ್ಕಿಂತ ಹೆಚ್ಚು ಆಧ್ಯಾತ್ಮಿಕ ಪುಸ್ತಕನ ಓದಿದ್ದೀನಿ. ಈ 7 ಕ್ವಶನ್ಗೆ 100% ಆನ್ಸರ್ ಮಾಡ್ಬಿಡ್ತೀನಿ. ಮತ್ತೆ ಮಾಡ್ಲೇಬೇಕು, ಪೇಮೆಂಟ್ ಕೊಡಲ್ವಾ? ನಾನು ಕಲಿಯುಗ ನಾಟಕ ಮಾಡಿದ್ದೀನಿ, ಅದು ಯೂಟ್ಯೂಬ್ ಅಲ್ಲಿ ಇದೆ, ನೀನ್ ನೋಡಿದ್ಯಾ ಮಾಸ್ಟರ್? URSC ಕಲ್ಚರಲ್ ಪ್ರೋಗ್ರಾಮ್ 2024 ಅಂತ ಯೂಟ್ಯೂಬ್ ಅಲ್ಲಿ ಟೈಪ್ ಮಾಡಿದ್ರೆ ಸಾಕು, ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಕೊನೆ ಭಾಗದಲ್ಲಿ ನಿಮ್ಮ ನಾಟಕ ಬರುತ್ತೆ, ಕಲಿಯುಗ ಅನ್ನೋ ನಾಟಕ. ನೋಡಿದ್ದೀನಿ. ಹಂಗೆ 2023 ಕಲ್ಚರಲ್ ಪ್ರೋಗ್ರಾಮ್ ಅಂತ ಟೈಪ್ ಮಾಡಿದ್ರೆ ಸಾಕು, ನಾನು ಅಂದ್ರೆ ನಿಮ್ ಜೊತೆ ಆಕ್ಟ್ ಮಾಡಿದಂತಹ ಯಾವ್ದದು ಮರ್ತೈತಲ್ಲ, ಜೀವನದ ತತ್ವ ಅನ್ನೋ ನಾಟಕನೂ ನೋಡಿದ್ದೀನಿ. ತುಂಬಾ ಇಷ್ಟ ಆಯ್ತು. ಯಾರೆಲ್ಲ ನೋಡಿಲ್ಲ ಬೇಗ ನೋಡಿ ಅಂತ ಹೇಳ್ತಾ ನನಗೊಂದು ಡೌಟು, ಆ ಎರಡೂ ನಾಟಕದ ಉದ್ದೇಶ ಏನು ಮಾಸ್ಟರ್? ಜೀವನ ತತ್ವದಲ್ಲಿ ನಾನು ವೇದದ 4 ಮಹಾವಾಕ್ಯದ ಬಗ್ಗೆ ಹೇಳಿದ್ದೀನಿ. 4 ಮಹಾವಾಕ್ಯ ಯಾವುದಂದ್ರೆ, ಅಹಮಾತ್ಮ ಬ್ರಹ್ಮ, ಪ್ರಜ್ಞಾನ ಬ್ರಹ್ಮ, ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ. ಕಲಿಯುಗ ನಾಟಕದಲ್ಲಿ ಸತ್ವ ರಜೋ ತಮೋ ಗುಣಗಳ ಮನುಷ್ಯರ ಲಕ್ಷಣಗಳಲ್ಲಿ ಹೇಳಿದ್ದೀನಿ ನಾನು. ಮಾಸ್ಟರ್, ಈಗ ಮೊದಲನೇ ಪ್ರಶ್ನೆಗೆ ಉತ್ತರ ಹೇಳ್ತೀರಾ? ಕಾಶಿ ರಹಸ್ಯ ಪುಸ್ತಕದಲ್ಲಿ ಕೆ ಚಂದ್ರಮೌಳಿಯವರು ಏನು ಹೇಳಿದ್ದಾರೆ ಗೊತ್ತಾ? ವಿಷ್ಣು ಮತ್ತೆ ಬ್ರಹ್ಮ ಶಿವನ ಈ ರೀತಿ ನಮಸ್ಕಾರ ಮಾಡ್ತಿದ್ರು ಅಂತ ಹೇಳಿದ್ದಾರೆ. ಯಾವ ರೀತಿ ಅಂದ್ರೆ, ಜ್ಯೋತಿ ಸ್ವರೂಪ ಶಿವನೇ ನಿನಗೆ ನಮಸ್ಕಾರ, ನಿರಾಕಾರ ನಿರ್ವಿಕಾರ ನಿರಹಂಕಾರ ಸಚ್ಚಿದಾನಂದ ಸ್ವರೂಪ ಶಿವನೇ ನಿನಗೆ ನಮಸ್ಕಾರ, ಜಗತ್ತಿನ ಒಡೆಯ ಸಕಾರ ರೂಪದಲ್ಲಿ ಈಶ್ವರನಾಗಿರುವ ಶಿವನೇ ನಿನಗೆ ನಮಸ್ಕಾರ, ಓಂಕಾರ ಸ್ವರೂಪನಾದ ಶಿವನೇ ನಿನಗೆ ನಮಸ್ಕಾರ, ತ್ರಿಮೂರ್ತಿ ಸ್ವರೂಪನಾದ ಶಿವನೇ ನಿನಗೆ ನಮಸ್ಕಾರ, ತ್ರಿನೇತ್ರಧಾರಿ ಶಿವನೇ ನಿನಗೆ ನಮಸ್ಕಾರ, ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣವಾಗಿರುವ ಶಿವನೇ ನಿನಗೆ ನಮಸ್ಕಾರ, ಪಂಚಭೂತ ಸ್ವರೂಪನಾದ ಶಿವನೇ ನಿನಗೆ ನಮಸ್ಕಾರ, ಪಂಚಕೋಶದಲ್ಲಿ ಆತ್ಮಸ್ವರೂಪನಾಗಿರುವ ಶಿವನೇ ನಿನಗೆ ನಮಸ್ಕಾರ, ಪ್ರಕೃತಿಗೆ ಕಾರಣವಾಗಿರುವ ಪ್ರಕೃತಿಯಲ್ಲಿ ಸ್ವರ್ಗವನ್ನು ಸ್ಥಾಪಿಸುವ ಶಿವನೇ ನಿನಗೆ ನಮಸ್ಕಾರ ಅಂತ ಹೇಳಿದ್ದಾರೆ. ಹ್ಯಾಪಿ ಮಾಸ್ಟರ್.
ಪುರಾಣದ ಬಗ್ಗೆ ಯಾವ ರೀತಿ ದೇವ್ರಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳಿದ್ರಿ, ಅದೇ ರೀತಿ ವೇದಗಳ ಪ್ರಕಾರ ದೇವರಿಗೆ ಯಾವ ರೀತಿ ನಮಸ್ಕಾರ ಮಾಡಬೇಕು ಮಾಸ್ಟರ್? ವೇದದಲ್ಲಿ ಈ ಮಂತ್ರನ ಹೇಳ್ತೀರಲ್ಲ ಅದು ಹೇಳ್ಬೇಕು, ಆ ತರ ದೇವ್ರನ್ನ ಪೂಜೆ ಮಾಡಬೇಕು. ನಿತ್ಯಂ ಶುದ್ಧಂ ನಿರಾಭಾಸಂ ನಿರಾಕಾರಂ ನಿರಂಜನಂ ನಿತ್ಯಬೋಧಂ ಚಿದಾನಂದಂ ಗುರುವೇ ಬ್ರಹ್ಮ ನಮಮ್ಯಹಂ. ಇದರ ಅರ್ಥ ನಾನು ನಿಮ್ಗೆ ತಿಳಿಸ್ತೀನಿ ಕೇಳು. ನಿತ್ಯಂ ಅಂದ್ರೆ ಶಾಶ್ವತ, ಭೂತಕಾಲ ವರ್ತಮಾನ ಕಾಲ ಭವಿಷ್ಯ ಕಾಲದಲ್ಲಿ ಬದಲಾವಣೆ ಆಗದೆ ಇರುವಂತದ್ದು ನಿತ್ಯಂ. ಶುದ್ಧಂ ಅಂದ್ರೆ 100% ಪ್ಯೂರಿಟಿ, ಪವಿತ್ರತೆ. ನಿತ್ಯಂ ಶುದ್ಧಂ ನಿರಾಭಾಸ. ನಿರಾಭಾಸ ಅಂದ್ರೆ ಈ ಮಾಯೆ ಬಂದ್ಬಿಟ್ಟು ಆ ಸಬ್ಜೆಕ್ಟ್ ನ ಪರಮಾತ್ಮನ ಟಚ್ ಮಾಡಕ್ಕಾಗಲ್ಲ. ನಿರಾಕಾರಂ. ನಿರಾಕಾರ ಅಂದ್ರೆ ಈ ಸ್ಥೂಲ ಕಣ್ಣಿಂದ ಪರಮಾತ್ಮನ ನೋಡಕ್ಕಾಗಲ್ಲ ಅಂತ ನಿರಾಕಾರಂ. ಆ ನಿರಂಜನಂ. ನಿರಂಜನ ಅಂದ್ರೆ ಈಗ ನೀನೆಲ್ಲ ನಂಗೆ ಟಚ್ ಮಾಡ್ತಿದ್ರೆ ಆ ತರ ಪರಮಾತ್ಮನ ಟಚ್ ಮಾಡಕ್ಕಾಗಲ್ಲ ಕಣಯ್ಯ. ನಿತ್ಯಬೋಧಂ. ನಿತ್ಯಬೋಧಂ ಅಂದ್ರೆ ಅವರೊಬ್ಬರೇ ಮುಕ್ತಿ ಕೊಡಕ್ ಸಾಧ್ಯ, ಅವರೊಬ್ಬರ ಹತ್ರನೇ ಜ್ಞಾನ ಇರೋದು ಅಂತ. ಚಿದಾನಂದಂ ಅಂದ್ರೆ ಸಚ್ಚಿತ್ತಾನಂದ ಸ್ವರೂಪ, ಯಾಕಂದ್ರೆ ಶಾಶ್ವತ ಪರಿಪೂರ್ಣ ಪ್ರಜ್ಞೆ, ಎರಡು ಇದ್ರೇನೆ ಆನಂದ ಪ್ರಾಪ್ತಿ ಆಗುತ್ತೆ. ಅಂತಹ ಸದ್ಗುರುವಾದ ಬ್ರಹ್ಮನಿಗೆ ನಮಸ್ಕಾರ ಅಂತ. ಗೊತ್ತಾಯ್ತಾನಯ್ಯ ಮಧು? ಇದೇ ವೇದದಲ್ಲಿರೋದಪ್ಪ ಮಾಸ್ಟರ್. 2024 ಡಿಸೆಂಬರ್ ಅಲ್ಲಿ URSC ಸಂಸ್ಥೆಯಲ್ಲಿ 41 ವರ್ಷ ಸೇವೆ ಮಾಡಿ ಈಗ ರಿಟೈರ್ಡ್ ಆಗಿದ್ದೀರಿ. ನಿಮ್ಮ ಮುಂದಿನ ಗುರಿ? ನನ್ನ ಗುರಿ ಜನಕ್ಕೆ ಕ್ರಿಯಾಯೋಗದ ಬಗ್ಗೆ ಬೋಧನೆ ಮಾಡೋದೇ. ಮಾಸ್ಟರ್, ನಾನು ನಿಮ್ಮ ಪರಮ ಶಿಷ್ಯ, ನನಗೆ ಕ್ರಿಯಾಯೋಗ ಕಲಿಸ್ಕೊಡಿ. ಯಾರ ಪ್ರಾರಬ್ಧದಲ್ಲಿ ಕ್ರಿಯಾಯೋಗ ಕಲಿಬೇಕು ಅಂತ ಆಸಕ್ತಿ ಇದೆಯೋ ಅಂಥವರು ನನ್ನ ಹತ್ರ ಬಂದ್ರೆ ನಾನು ಕಲಿಸ್ಕೊಡ್ತೀನಿ. ವೀಕ್ಷಕರೇ, ಆಧ್ಯಾತ್ಮದ ಮೊದಲ ಸಂಚಿಕೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸಿ ಮುಂದಿನ ಸಂಚಿಕೆಯಲ್ಲಿ ಉಳಿದ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅಂತ ಹೇಳ್ತಾ, ಇನ್ನು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕರೆ ಮಾಡಿ. ಹಾಗೆ ಲೈಕು, ಶೇರು, ಕಮೆಂಟ್ಸು, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ. ಸರ್ವರಿಗೂ ಶುಭವಾಗಲಿ. ನಮಸ್ಕಾರ.